ಎಲೆಕ್ಷನ್ಗೂ ಮುನ್ನವೇ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಬಿರುಕು ಕಾಣ್ತಾ ಇದೆ. ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿಯಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಎಲೆಕ್ಷನ್ಗೂ ಮುನ್ನವೇ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಬಿರುಕು ಕಾಣ್ತಾ ಇದೆ. ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಮ್ಮತ ಮೂಡ್ತಾ ಇಲ್ಲ ಎರಡು ಪಕ್ಷಗಳಲ್ಲೂ ಕೂಡ. ಬಿಜೆಪಿ ಬೆನ್ನಲ್ಲೇ ಪ್ರತ್ಯೇಕ ಪಾದಯಾತ್ರೆಗೆ ಘೋಷಣೆ ಮಾಡಿದೆ ಜೆಡಿಎಸ್. ನಿನ್ನೆ ಏನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಧರಣಿ ಮಾಡಿತ್ತು. ಪ್ರತಿಭಟನೆ ಬಳಿಕ ಪಾದಯಾತ್ರೆ ಘೋಷಣೆಯನ್ನ ಮಾಡಿದ್ರು BY ವಿಜೇಂದ್ರ ಅವರು. ಇನ್ನು ಪಾದಯಾತ್ರೆ ದಿನಾಂಕ ಘೋಷಣೆ ಮಾಡಿಲ್ಲ ಕೇಸರಿ ಪಡೆ. ಅಷ್ಟರಲ್ಲೇ ಜುಲೈ 30ಕ್ಕೆ ಪಾದಯಾತ್ರೆಯನ್ನ ಘೋಷಣೆ ಮಾಡಿದೆ ಜೆಡಿಎಸ್. ಬಿಡದಿ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾವಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಇದರಿಂದ. ಯಾಕಂತ ಹೇಳಿದ್ರೆ ನಿನ್ನೆ ಧರಣಿ ಮಾಡಿ ಪ್ರೊಟೆಸ್ಟ್ ಮಾಡಿ ಪಾದಯಾತ್ರೆ ಮಾಡ್ತೀವಿ ಬಿಡದಿಯಿಂದ ಬೆಂಗಳೂರಿನವರೆಗೂ ಅಂತೇಳಿ ಬಿಜೆಪಿ ಹೇಳಿತ್ತು. ಮೈತ್ರಿ ಸರ್ಕಾರ ಇರುವುದರಿಂದ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇಬ್ರು ಕೂಡೆ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಕುಮಾರಸ್ವಾಮಿ ಅವರು ಮಾತ್ರ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಧ್ವನಿ ಎತ್ತಾ ಇದ್ರು, ಪದೇ ಪದೇ ಮಾತಾಡ್ತಾ ಇದ್ರು, ರೈತರ ಪರ ನಿಂತ್ಕೊಳ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಅದರ ಮೇಲೆ JDS ಕೂಡ ನಿನ್ನೆ ಪ್ರೊಟೆಸ್ಟ್ ಮಾಡ್ತು, ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತು, ರೈತರು ಕೂಡ ಸಾಥ್ ಕೊಟ್ಟಿದ್ರು, ಎಲ್ಲ ಆಗಿತ್ತು. ಪ್ರತಿಭಟನೆ ಆದಮೇಲೆ ವಿಜಯೇಂದ್ರ ಅವರು ನಾವು ಬಿಡದಿಯಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು. ನಾವೆಲ್ಲ ಅನ್ಕೊಂಡಿದ್ವಿ ಇಬ್ಬರು ಸೇರ್ ಮಾಡ್ತಾರೆ ಅಂತ ಹೇಳಿ. ಬಟ್ ಯಾಕೋ ಒಮ್ಮತ ಮೂಡ್ತಾ ಇಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಅವರು BJP ಅವರು ಏನು ಹೇಳಿದ್ದಾರೆ, ಪಾದಯಾತ್ರೆನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವ ಡೇಟ್ಗೆ ಅಂತ ಇನ್ನೂ ಹೇಳಿಲ್ಲ. ಬಟ್ ಅಷ್ಟರಲ್ಲಾಗಲೇ JDS ಇವಾಗ ಡೇಟನ್ನು ಘೋಷಣೆ ಮಾಡಿದೆ. ಜುಲೈ 30ಕ್ಕೆ ಪಾದಯಾತ್ರೆಯನ್ನು ಮಾಡ್ತೇವೆ ಅಂತ ಹೇಳಿ ಡೇಟನ್ನು ಅನೌನ್ಸ್ ಮಾಡಿಬಿಟ್ಟಿದೆ. ಬಟ್ ಇದಕ್ಕೆ BJP ಏನು ಹೇಳ್ತಾ ಇಲ್ಲ. ಇನ್ನು BJP ಅವತ್ತೇ ಮಾಡುತ್ತಾ ಅಥವಾ ಬೇರೆ ಮಾಡುತ್ತಾ, ಬೇರೆ ಡೇಟಿಗೆ ಮಾಡುತ್ತಾ, ಅದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಸಿಗ್ತಾ ಇಲ್ಲ. ಮೈತ್ರಿ ಇರೋದ್ರಿಂದ ಎರಡು ಕೂಡಿ ಮಾಡುತ್ತೆ, ಎರಡು ಪಕ್ಷಗಳು ಸೇರ್ಕೊಂಡು ಮಾಡ್ತಾವೆ ಅಂತ ಅನ್ಕೊಂಡಿದ್ವಿ. ಬಟ್ ಯಾಕೋ ಇದರಲ್ಲಿ ಗೊಂದಲ ಕಾಣ್ತಾ ಇದೆ. ಒಮ್ಮತ ಮೂಡ್ತಾ ಇಲ್ಲ ಅಥವಾ ಮಾತುಕತೆ ಆಡ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಹಾಗಾದ್ರೆ ಪ್ರತ್ಯೇಕವಾಗಿ ಎರಡು ಪಕ್ಷಗಳು ಪಾದಯಾತ್ರೆಯನ್ನ ಮಾಡ್ತಾವ ಅಥವಾ ಜೊತೆಗೂಡಿ ಮಾಡ್ತಾವ, ಜೊತೆಗೂಡಿ ಇಬ್ಬರ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾವ ಗೊತ್ತಿಲ್ಲ. ನೋಡ್ಬೇಕು ಏನಾಗುತ್ತೆ, ಎತ್ತಾಗುತ್ತೆ. ಬೇರೆ ಬೇರೆ ಮಾಡ್ತಾರಾ, ಜೊತೆಗೂಡಿ ಮಾಡ್ತಾರಾ, ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ.